ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮ್ ನಲ್ಲಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರಿ, ಅದರ ಮಜಾನೇ ಬೇರೆ, ತುಂಬಾನೇ ಸಖತ್ತಾಗಿರುತ್ತೆ. ಇದನ್ನ ಮಾಡೋ ವಿಧಾನ ತುಂಬಾನೇ ಸ್ವಲ್ಪ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಹಾಗಾದ್ರೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ತೊಗರಿ ಬೇಳೆನ ತಗೊಂಡಿದ್ದೀನಿ. ನಂತರ ಅದೇ ಕಪ್ ನಲ್ಲಿ ಸೇಮ್ ಅಕ್ಕಿನೂ ಕೂಡ ತಗೊಂಡಿದ್ದೀನಿ. ನಾನು ನಾರ್ಮಲ್ ಅಕ್ಕಿನ ತಗೊಂಡಿದ್ದೀನಿ. ಅದನ್ನ ಇವಾಗ ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ತಗೊಂಡ್ ಬರ್ಬೇಕಾಗುತ್ತೆ. ಕ್ಲೀನ್ ಆಗಿ ವಾಶ್ ಆದ ನಂತರ ನಾವಿಲ್ಲಿ ಇದನ್ನ ಮುಳುಗುವಷ್ಟು ನೀರ್ ಹಾಕಿ ಒಂದು 20 ನಿಮಿಷ ನೆನೆಯೋಕೆ ಬಿಡಬೇಕಾಗತ್ತೆ. ನೋಡಿ ಇವಾಗ ನೆಂದಿದೆ. ಇದನ್ನೆಲ್ಲ ಕುಕ್ಕರ್ನಲ್ಲಿ ಹಾಕಿ 1 ಕಪ್ಗೆ 6 ಕಪ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು, ನಿಮಗೆ ಯಾವ ಬೇಕು ನೋಡಿ ಆ ಎಲ್ಲ ತರಕಾರಿಗಳನ್ನು ಹಾಕಿಬಿಟ್ಟು 1 ಚಮಚ ಅರಿಶಿನ, 1 ಚಮಚ ಎಣ್ಣೆ ಹಾಕಿಬಿಟ್ಟು ಇದನ್ನು 5 ರಿಂದ 6 ವಿಸಿಲ್ನ ಕೂಗಿಸ್ಕೊಂಡ್ರೆ ಆಯಿತು. ನಂತರ ಇವಾಗ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಒಂದು ಪ್ಯಾನ ಬಿಸಿ ಮಾಡೋಕೆ ಇಟ್ಟಿದ್ದೆ. ಅದರಲ್ಲಿ 3 ರಿಂದ 4 ಚಮಚ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 1 ಚಮಚ ಸಾಸಿವೆ ಮತ್ತೊಂದು ಚಮಚ ಜೀರಿಗೆನೂ ಕೂಡ ಹಾಕೊಂಡು ಅದು ಚಟಪಟ ಅಂತ ಸಿಡಿದ ನಂತರ ನಾವಿಲ್ಲಿ ಗೋಡಂಬಿ ಮತ್ತು ಬಾದಾಮ್ನ ಕ್ರಶ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಬಿಟ್ಟು ಇದನ್ನ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ನಾವಿಲ್ಲಿ 2 ರಿಂದ 3 ಹಸಿರು ಮೆಣಸಿನಕಾಯಿ, ಒಂದು ದೊಡ್ಡ ಸೈಜ್ ಈರುಳ್ಳಿನೂ ಕೂಡ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೋನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಂತರ ನಾವಿಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ವಿ, ಅದನ್ನು ಕೂಡ ಇದರಲ್ಲಿ ಹಾಕಿ ಇಟ್ಕೊಳ್ಬೇಕಾಗತ್ತೆ. ನಂತರ 1 ಚಮಚ ಅರಿಶಿನ ಪೌಡರ್ನು ಕೂಡ ಹಾಕೊಳ್ಳೋಣ. ಮತ್ತೊಂದು ಚಮಚ ಗರಂ ಮಸಾಲಾ ಪೌಡರ್, 1 ಚಮಚ ರೆಡ್ ಚಿಲ್ಲಿ ಪೌಡರ್, 1.5 ಚಮಚದಷ್ಟು ಬಿಸಿಬೇಳೆ ಬಾತ್ ಪೌಡರ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 1.5 ಚಮಚ ಆಗುವಷ್ಟು ನಾವಿಲ್ಲಿ ಸಾಂಬಾರ್ ಪೌಡರ್, ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವಿಲ್ಲಿ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸೋಕಿಟ್ಟಿದ್ದೆ, ಅದರ ರಸವನ್ನು ಕೂಡ ಇದರಲ್ಲಿ ಹಾಕಿ ಸ್ವಲ್ಪ ನೀರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ರುಚಿಗೆ ತಕ್ಕಷ್ಟು ಬೆಲ್ಲನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಸ್ವಲ್ಪ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಆಯ್ತು. ಈ ಕಡೆ ಕುಕ್ಕರ್ ವಿಸಿಲ್ ಕೂಗಿತ್ತು, ಅದನ್ನ ಇವಾಗ ಓಪನ್ ಮಾಡಿದೀವಿ. ತುಂಬಾನೇ ಹದವಾಗಿ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ಬೆಂದಿದೆ. ಇದನ್ನ ಇವಾಗ ಒಂದಕ್ಕೊಂದು ಬೆರೆಯೋ ಹಾಗೆ ನೀಟಾಗಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ನಾನು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ನಾವಿಲ್ಲಿ ಆಲ್ರೆಡಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದ್ರ ಮೇಲೆ ಸ್ವಲ್ಪ ಕಸ್ತೂರಿ ಮೆಂತಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಆಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಕೊಡಬೇಕಾಗುತ್ತೆ. ನೋಡಿ ಇವಾಗ ರೆಡಿ ಆಯ್ತು. ಈಸಿ ರೆಸಿಪಿ, ತುಂಬಾನೇ ರುಚಿಯಾಗಿ ಬಂದಿತ್ತು. ಬಿಸಿ ಬಿಸಿ ರಸಂ ರೈಸ್ ಜೊತೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ತಿಂತಾ ಇದ್ರೆ ಆಹಾ, ತುಂಬಾನೇ ಮಜವಾಗಿರುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ.